ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಪ್ಯಖಿಲೈಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ನಮಸನ್ನಮಾಮಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ಸೇ ಗುರುನ್ ಮಮ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 9ನೇ ಅಧ್ಯಾಯದ 5ನೇ ಶ್ಲೋಕದ ಪದಾರ್ಥಗಳಾಗಬೇಕಾಗಿದೆ. ನ ಚ ಮತ್ಸ್ಥಾನಿ ಭೂತಾನಿ ಪಶ್ಯ ಮೇ ಯೋಗಮೈಶ್ವರಂ. ಭೂತಭೃನ್ನ ಚ ಭೂತಸ್ಥಃ ಮಮಾತ್ಮಾ ಭೂತಭಾವನಃ. ಇಲ್ಲಿ ಸರ್ವರಿಗೂ ಜಡ ಮತ್ತು ಚೇತನರಿಗೆ ಆಶ್ರಯನಾದ ಪರಮಾತ್ಮ ಇಂದ್ರಿಯ ಗೋಚರನಲ್ಲ. ಅಷ್ಟೇ ಅಲ್ಲ, ಸರ್ವತ್ರ ಇರುವಂತಹ ಪರಮಾತ್ಮ, ಸಕಲ ವಸ್ತುಗಳಲ್ಲಿ ಇರುವಂತಹ ಪರಮಾತ್ಮ, ಅಂತಹ ಪರಮಾತ್ಮನಿಗೆ ಆ ವಸ್ತುಗಳು ಆಶ್ರಯವಲ್ಲ. ಅವನು ಸರ್ವತಂತ್ರ ಸ್ವತಂತ್ರ. ಘಟದಲ್ಲಿ ನೀರು ಇದ್ದ ಹಾಗೆ, ಘಟದಲ್ಲಿ ಜಲ ಇದ್ದರೆ ಜಲಕ್ಕೆ ಹೇಗೆ ಘಟವು ಆಶ್ರಯವೋ, ಹೇಗೆ ಜಲವು ಆಶ್ರಿತವೋ, ಹಾಗೆ ಪರಮಾತ್ಮ ಸಕಲ ವಸ್ತುಗಳಲ್ಲಿ ಇದ್ದಾನೆ ಅಂತಾದರೆ ಪರಮಾತ್ಮನಿಗೆ ಸಕಲ ವಸ್ತುಗಳು ಆಶ್ರಯ ಅಂತ ಆಯಿತು. ಪರಮಾತ್ಮನು ಆಶ್ರಿತ ಆದ ಅಂತ ಭಾವಿಸೋದಲ್ಲ. ನಾನು ಅವುಗಳಲ್ಲಿ ಇದ್ದರೂ ಅವುಗಳು ನನಗೆ ಆಶ್ರಯವಲ್ಲ ಅಂತ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಅರ್ಥ ಬರ್ಕೊಳ್ಳಿ. ಭೂತಾನಿ, ಭೂತಾನಿ ಚೇತನಗಳೆಲ್ಲ ಚೇತನಗಳೆಲ್ಲ ಮತ್ಸ್ಥಾನಿ, ನಾನು ಅವುಗಳಲ್ಲಿ ಇದ್ದರೂ, ನಾನು ಅವುಗಳಲ್ಲಿ ಇರುವ, ಮೇ ನನ್ನ, ಮೇ ನನ್ನ ಅರ್ಥಾತ್ ಈಶ್ವರ ಸಂಬಂಧಿಯಾದ ಸಾಮರ್ಥ್ಯ ಅಂತ ಅರ್ಥ. ಮೇ ನನ್ನ, ಯೋಗಮೈಶ್ವರಂ ಈ ಸಾಮರ್ಥ್ಯವನ್ನು ಮಚ ಪಶ್ಯತ್ ನೋಡಲು ಸಾಧ್ಯವಿಲ್ಲ. ನಚ ಪಶ್ಯ ನೋಡಲು ಸಾಧ್ಯವಿಲ್ಲ. ಭೂತಭೃತ್, ಭೂತಭೃತ್ ಜೀವರಾಶಿಗಳ ಉತ್ಪತ್ತಿಕರ್ತೃನಾದರೂ
ಭೂತಭೃತ್ ಜೀವರಾಶಿಗಳ ಉತ್ಪತ್ತಿಕರ್ತನಾದರೂ ಭೂತಸ್ಥಃ ಅವುಗಳಲ್ಲಿ ಇದ್ದರೂ ಭೂತಸ್ಥಃ ಜಡಚೇತನಗಳಲ್ಲಿ ಇದ್ದರೂ ಮಮಾತ್ಮ ಮಮಾತ್ಮ ಈ ನನ್ನ ಮಮಾತ್ಮ ನನಗೆ ನ ಭೂತಭಾವನಃ ಅವುಗಳಿಗೆ ಆಶ್ರಯ ಅವುಗಳು ಆಶ್ರಯವಲ್ಲ ಅವುಗಳು ಆಶ್ರಯವಲ್ಲ. ಸಕಲ ಇಂದ್ರಿಯಗಳಿಂದಲೂ ಕೂಡ ಜಡರಿಗೆ ಅಲ್ಲ ಜೀವರಾಶಿಗಳನ್ನಿಟ್ಟುಕೊಂಡಾಗ ಸಕಲ ಇಂದ್ರಿಯಗಳು ಭೂತಾನಿ ಅಂದರೆ ಸಕಲ ಇಂದ್ರಿಯಗಳೂ ಬರ್ತದೆ. ಇಂದ್ರಿಯಗಳಿಂದ ಸರ್ವತ್ರ ವ್ಯಾಪ್ತನಾಗಿರುವಂತಹ ಆ ಒಂದು ನನ್ನ ಶಕ್ತಿಯನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ನ ತತ್ರ ಚಕ್ಷುರ್ಗಚ್ಚತಿ ನ ವಾಗ್ಗಚ್ಚತಿ ನೋ ಮನಃ. ಆದ್ದರಿಂದ ಯಾವ ಇಂದ್ರಿಯಕ್ಕೂ ಪರಮಾತ್ಮ ಗೋಚರನಲ್ಲ. ಆದರೆ ಗೋಚರನಾಗ್ತಾನೆ ಭಕ್ತಿ ಇದ್ದವರಿಗೆ. ವಿಶೇಷವಾದ ಶಕ್ತಿಯನ್ನು ಅದೇ ಇಂದ್ರಿಯಗಳಿಗೆ ಕೊಟ್ಟು ಪರಮಾತ್ಮ ಆ ಇಂದ್ರಿಯಿಂದನೇ ಗೋಚರನಾಗ್ತಾನೆ. ನಾವು 3D ಫಿಲಿಮ್ ನೋಡ್ಲಿಕ್ಕೆ ಹೋಗಿರ್ತೇವೆ. ಹಾಗೆ ಬರಿಗಣ್ಣಿನ ನೋಡಿದರೆ ಕಾಣೋದಿಲ್ಲ. 3D ಚಸ್ಮಾ ಹಾಕೊಳ್ಬೇಕು, ಆವಾಗ ಕಾಣುತ್ತೆ, ರಿಯಾಲಿಸ್ಟಿಕ್ ಆಗಿ ಕಾಣುತ್ತೆ. ಹಾಗೆ ಆ 3D ಏನು 5D HD ಪ್ರಿಂಟ್ ಇವನು ಹಿಂದೆಂದೂ ನೋಡದ ಮುಂದೆಂದೂ ನೋಡದೇ ಇರುವಂತಹ ಒಳ್ಳೆ ಪ್ರಿಂಟು. ಅವನನ್ನು ನೋಡಲಿಕ್ಕೆ ಭಕ್ತಿ ಎಂಬ ಚಸ್ಮಾ ಬೇಕೇ ಬೇಕು. ಅದನ್ನು ಹಾಕೊಂಡಾಗ ಮಾತ್ರ ಇದೇ ಸಾಧಾರಣವಾದ ಇಂದ್ರಿಯಗಳಿಂದ ನೋಡಬಹುದು. ಸರಿ, ಮುಂದೆ ಹೋಗೋಣ. ಯಥಾಕಾಶಸ್ಥಿತೋ ನಿತ್ಯಂ ವಾಯುಃ ಸರ್ವತ್ರ ಗೋ ಮಹಾನ್ ತಥಾ ಸರ್ವಾಣಿ ಭೂತಾನಿ ಮತ್ಸ್ಥಾನೀತ್ಯುಪಧಾರಯ. ನೋಡು ಅರ್ಜುನ, ಇದೊಂದು ನೀನು ದೃಢ ಮಾಡಿಕೋಪ. ಏನು, ಹೇಗೆ ಮಹಾ ಆಕಾಶದಲ್ಲಿರುವಂತಹ ಮಹಾವಾಯುವು ಎಲ್ಲ ಕಡೆಯಲ್ಲೂ ಇದೆ. ಆಕಾಶ ಅಂದರೆ ಸ್ಪೇಸ್, ವಾಯು ಅಂದರೆ ಗಾಳಿ. ಮೇಲಿನ ಅವ್ಯಾಕೃತ ಆಕಾಶ ಅಲ್ಲ, ಮೇಲಿನ ಆಕಾಶ ಅಲ್ಲ, ಬಾಹ್ಯಾಕಾಶ ಅಲ್ಲ, ನಮ್ಮ ಪೃಥ್ವಿಯಲ್ಲಿರುವಂತಹ ಆಕಾಶ. ಹೇಗೆ ಎಲ್ಲೆಲ್ಲಿ ಆಕಾಶ ಇದೆನೋ ಅಲ್ಲಲ್ಲಿ ವಾಯು ಅಂತೂ ಇದ್ದೇ ಇದೆ. ಎಲ್ಲೆಲ್ಲಿ ಸ್ಥಳ ಅಂತ ಇದೆನೋ ಅಲ್ಲಲ್ಲಿ ವಾಯು ಅಂತ ಇದ್ದೇ ಇದೆ. ಹೇಗೆ ಎಲ್ಲ ಆಕಾಶದಲ್ಲಿ ಆಕಾಶವೂ ಎಲ್ಲ ಕಡೆ ಇದೆ, ಎಲ್ಲೆಲ್ಲಿ ಆಕಾಶದ ಅಲ್ಲೆಲ್ಲ ವಾಯು ಇದೆ. ವಾಯು ಇದ್ದರೂ ಕೂಡ ಹೇಗೆ ಅದು ಎಲ್ಲ ವಸ್ತುಗಳ ಸಂಪರ್ಕವನ್ನು ಹೊಂದಿದ್ದರೂ ಕೂಡ ಬೇರೆ ವಸ್ತುವಿನಲ್ಲಿ ಇರುವಂತಹ ಧರ್ಮವನ್ನು ತನ್ನಲ್ಲಿ ಹೇಗೆ ಅದು ಅಡಾಪ್ಟ್ ಮಾಡಿಕೊಳ್ಳೋದಿಲ್ಲವೋ, ಬೇರೆ ವಸ್ತುವಿನಲ್ಲಿರುವಂತಹ ಧರ್ಮ ಹೇಗೆ ಆ ಒಂದು ವಾಯುವಿನಲ್ಲಿ ಬರುವುದಿಲ್ಲವೋ, ಹಾಗೆಯೇ ಎಲ್ಲ ಜೀವರಾಶಿಗಳಲ್ಲೂ ಕೂಡ
ನಾನು ಆಯಾ ಜೀವರಾಶಿಗಳಲ್ಲಿ ಇರುವಂತಹ ಪರಸ್ಪರ ಧರ್ಮಗಳನ್ನು ನನ್ನಲ್ಲಿ ಬರೋದಿಲ್ಲ. ನನ್ನ ಧರ್ಮ ಅವುಗಳ ಧರ್ಮ ನನ್ನಲ್ಲಿ. ಘಟದಲ್ಲಿ ಇರುವಂಥದ್ದು ಘಟತ್ವ. ಈ ಘಟತ್ವ ವಾಯುವಿನಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ, ಅದು ಘಟದಲ್ಲಿ ಮಾತ್ರ ಇರಲಿಕ್ಕೆ ಸಾಧ್ಯ. ಮನುಷ್ಯನಲ್ಲಿರುವಂತಹ ಮನುಷ್ಯತ್ವ ನಮ್ಮಲ್ಲಿ ಪರಮಾತ್ಮ ಇದ್ದಾನೆ ಅಂತಂದರೆ ಪರಮಾತ್ಮನ ಮನುಷ್ಯತ್ವ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಆಕಾಶದಲ್ಲಿರುವಂತಹ ಮಹಾವಾಯು ಹೇಗೆ ಎಲ್ಲ ಕಡೆ ವ್ಯಾಪಿಸಿದ್ದರೂ ಕೂಡ, ಸರ್ವತ್ರ ಸಂಪರ್ಕವನ್ನು ಹೊಂದಿದ್ದರೂ ಕೂಡ, ಆಯಾಯ ವಸ್ತುಗಳ ಧರ್ಮವನ್ನು ತನ್ನಲ್ಲಿ ಹೇಗೆ ಅದು ಅಳವಡಿಸಿಕೊಳ್ಳೋದಿಲ್ಲವೋ ಹಾಗೆ ಎಲ್ಲ ಜೀವರಾಶಿಗಳೂ ನನ್ನಲ್ಲಿಯೂ ಇವೆ, ನಾನು ಅವುಗಳಲ್ಲಿಯೂ ಇದ್ದೇನೆ. ಸ್ವಲ್ಪ ಸ್ಪೆಷಲ್ ಇದು. ಇಲ್ಲಿ ವಸ್ತುವಿನಲ್ಲಿ ವಾಯು ಇಲ್ಲ, ವಸ್ತುವಿನ ಹೊರಗಡೆ ಇದೆ. ಹೌದಾ? ವಸ್ತುವಿನ ಹೊರಗಡೆ ವಾಯು ಇದೆ. ಕಲ್ಲು ಹೀಗಿದೆ ಅಂತ ತಿಳ್ಕೊಳ್ಳಿ, ಕಲ್ಲಿನ ಸುತ್ತಲೂ ವಾಯು ಇದೆ, ಆ ಕಲ್ಲಿನಲ್ಲಿ ವಾಯು ಇಲ್ಲ. ಆದರೆ ಇಲ್ಲಿ ಸ್ವಲ್ಪ ಸ್ಪೆಷಲ್ಲು. ಪರಮಾತ್ಮ ಎಲ್ಲ ಕಡೆಯಲ್ಲೂ ಇದ್ದಾನೆ, ಒಳಗೂ ಇದ್ದಾನೆ. ಆದರೂ ಆ ಒಂದು ವಸ್ತುವಿನ ಧರ್ಮ, ಪಾಷಾಣ, ಕಲ್ಲು, ಈ ಪಾಷಾಣತ್ವ ಎನ್ನುವಂಥದ್ದು ಪರಮಾತ್ಮನ ಬರಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ? ಆ ವಾಯುವಿನ ಹಾಗೆ. ಆದ್ದರಿಂದ ಧರ್ಮಗಳ ಪರಸ್ಪರ ಪಲ್ಲಟ ಎಂಬುವಂಥದ್ದು ಇಲ್ಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಇದನ್ನು ನೀನು ದೃಢಪಡಿಸಿಕೋ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಅರ್ಥ ಬರ್ಕೊಳ್ಳಿ. ಯಥಾ ಹೇಗೆ, ಯಥಾ ಹೇಗೆ, ಆಕಾಶಸ್ಥಿತಃ ಆಕಾಶದಲ್ಲಿರುವ, ಆಕಾಶಸ್ಥಿತಃ ಆಕಾಶದಲ್ಲಿರುವ, ಮಹಾನ್ ವಾಯು, ಮಹಾವಾಯುವು, ಮಹಾನ್ ವಾಯು, ಮಹಾವಾಯುವು ನಿತ್ಯಂ ಯಾವಾಗಲೂ, ನಿತ್ಯಂ ಯಾವಾಗಲೂ, ಸರ್ವತ್ರಗಃ, ಸರ್ವತ್ರಗಃ, ಸರ್ವತ್ರಗಃ ಎಲ್ಲ ಕಡೆ ವ್ಯಾಪಿಸಿದ್ದರೂ, ಎಲ್ಲ ಸ್ಥಳದಲ್ಲಿ ವ್ಯಾಪಿಸಿದ್ದರೂ ಆ ವಸ್ತುಗಳ ಧರ್ಮವನ್ನು ತನ್ನಲ್ಲಿ ಅಳವಡಿಸಿಕೊಳ್ಳುವುದಿಲ್ಲವೋ, ಇಲ್ಲೇ ಬರ್ಕೊಳ್ಬೇಕು. ಈ ಧರ್ಮಗಳು ಅಂದರೆ ಧರ್ಮ ಅಂತ ಸೂಚಿಸುವಂತಹ ಪದ ಈ ಶ್ಲೋಕದಲ್ಲಿ ಇಲ್ಲ, ಇದನ್ನು ಬರ್ಕೊಂಬಿಡಿ. ಸರ್ವತ್ರಗಃ ಎಲ್ಲ ಕಡೆ ವ್ಯಾಪಿಸಿದ್ದರೂ ಆ ವಸ್ತುಗಳ ಧರ್ಮವನ್ನು ತನ್ನಲ್ಲಿ ಅಳವಡಿಸಿಕೊಳ್ಳುವುದಿಲ್ಲವೋ, ತಥಾ ಹಾಗೆ, ತಥಾ ಹಾಗೆ, ಭೂತ ಸರ್ವಾಣಿ ಭೂತಾನಿ, ಸರ್ವಾಣಿ ಭೂತಾನಿ ಎಲ್ಲ ಜೀವರಾಶಿಗಳು, ಸರ್ವಾಣಿ ಭೂತಾನಿ ಎಲ್ಲ ಜೀವರಾಶಿಗಳು, ಮತ್ಸ್ಥಾನಿ, ಮತ್ಸ್ಥಾನಿ ನನ್ನಲ್ಲಿದ್ದು ನನ್ನ ಸಂಪರ್ಕವನ್ನು ಹೊಂದಿದ್ದರೂ, ನನ್ನ ಸಂಪರ್ಕವನ್ನು ಹೊಂದಿದ್ದರೂ
ಅವುಗಳ ಧರ್ಮಗಳು ನನ್ನಲ್ಲಿ ಬರುವುದಿಲ್ಲ. ಇದು ಇಲ್ಲ ಅಲ್ಲಿ. ಅವುಗಳ ಧರ್ಮಗಳು ನನ್ನಲ್ಲಿ ಬರುವುದಿಲ್ಲ. ಇತಿ ಎಂಬುದನ್ನು ಉಪಧಾರಯ ದೃಢಪಡಿಸಿಕೋ. ಉಪಧಾರಯ ದೃಢಪಡಿಸಿಕೋ. ಪ್ರಶ್ನೆ ಇದ್ರೆ ಕೇಳಿ. ಅರಿಯನವ ಪ್ರಶ್ನೆ ಇಲ್ಲ, ಎರಡು ಥಾಟ್ಸ್ ಬಂತು ನೀವು ಹೇಳಿದಾಗ. ಒಂದು ನಾರಾಯಣ ಉಪನಿಷತ್ನಲ್ಲಿ ಒಂದು ಪದ್ಯ ಬರುತ್ತೆ, ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯಾಯ ನಾರಾಯಣ ಸ್ಥಿತ. ಸೊ ಅದು ಜ್ಞಾಪಕ ಬಂತು ಇದು ಹೋದ್ರೆ. ಅಂದ್ರೆ ಅಂತೂ ಒಳಗುನು ಇದ್ದಾನೆ, ಹೊರಗಿದನು ಇದ್ದಾನೆ. ಆದ್ರೆ ನಿಮ್ ಗುಣ ನಮಗ್ ಬರಲ್ಲ, ನನ್ ಗುಣ ನಿಮಗ್ ಬರ್ಬಹುದು ಭಕ್ತಿ ಇದ್ರೆ. ಇನ್ನೊಂದು ನೀವ್ ಎರಡನೇ ಹೇಳಿದ್ರಲ್ಲ ಉಪಧಾರಯ ಅಂತ, ಅದು ಪಾಷಂಡವಾದಿಗಳನ್ನ ಕೃಷ್ಣ ಬ್ರಹ್ಮ ಜೀವದಲ್ಲಿ ಇದ್ದಾನೆ, ಜೀವ ಬ್ರಹ್ಮದಲ್ಲಿಲ್ಲ, ಅದ್ರಲ್ಲಿ ಅವ್ರು ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಅದೇ ಈ ಪದ್ಯ ಹೇಳ್ತಾರೆ, ನಿಮ್ದು ಗುಣ ನಮಗ್ ಬರಲ್ಲ, ಆದ್ರೆ ನನ್ನಿಂದ ನೀನ್ ಬದುಕಿದ್ದಿ ಅಷ್ಟೇ. ಧನ್ಯವಾದ. ಏಳನೇ ಶ್ಲೋಕಕ್ಕೆ ಹೋಗೋಣ. ಸರ್ವಭೂತಾನಿ ಕೌಂತೇಯ ಪ್ರಕೃತಿಂ ಯಾಂತಿ ಮಾಮಿಕಾಂ. ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪಾದೌ ವಿಸೃಜಾಮ್ಯಹಂ. ಈಗ ಈ ಪ್ರಳಯ ಮತ್ತು ಸೃಷ್ಟಿ ಕ್ರಿಯೆಗಳು ಪರಮಾತ್ಮನ ಅಧೀನದಲ್ಲಿರುವಂತಹ ಪ್ರಕೃತಿಯಲ್ಲಿ ಲೀನವಾಗತ್ತೆ. ಮತ್ತೆ ಕಲ್ಪದ ಆದಿಯಲ್ಲಿ ಮತ್ತೆ ಅದೇ ಎಲ್ಲವೂ ಪಂಚಭೂತಗಳು ಮಿಕ್ಸ್ ಆಗಿರುವಂತಹ ಒಂದು ಪ್ರಕೃತಿಯಿಂದ ಮತ್ತೆ ಬೇರೆ ಮಾಡಿ ಇನ್ನೂ ಹೊಸದಾದ ಪದಾರ್ಥಗಳನ್ನು ಸೃಷ್ಟಿ ಮಾಡುತ್ತೇನೆ ಅಂತ ಕೃಷ್ಣ ಪರಮಾತ್ಮ ನಾನಾ ಪ್ರಕಾರವಾದ ಪದಾರ್ಥಗಳನ್ನು ಸೃಷ್ಟಿ ಮಾಡುತ್ತೇನೆ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಹಿಂದಿನ 4ನೇ ಶ್ಲೋಕದಲ್ಲಿ, ಇದೇ ಅಧ್ಯಾಯ 4ನೇ ಶ್ಲೋಕದಲ್ಲಿ ಹೇಳಿದ ಮಯಾ ತತಬಿದಂ ಸರ್ವಂ ಸರ್ವಭೂತಾನಿ ಕೌಂತೇಯ, ಈ ಶ್ಲೋಕದಿಂದ ಹೇಳ್ತಾ ಇದ್ದಾನೆ ಇಡೀ ಜಗತ್ತು ನನ್ನಲ್ಲಿ ವ್ಯಾಪಿಸಿದೆ. ಪ್ರವಕ್ಷ್ಯಾಮಿ, ಆ ಜ್ಞಾನವನ್ನು ಹೇಳ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದ 4ನೇ ಶ್ಲೋಕದಲ್ಲಿ. ಅದರ ಬಗ್ಗೆ ಈಗೆಲ್ಲ ಹೇಳ್ತಾ ಇದ್ದಾನೆ. ಜ್ಞಾನ ವಿಜ್ಞಾನ ತತ್ಸರ್ವಂ, ಸಾಮಾನ್ಯ ಜ್ಞಾನ ವಿಶೇಷ ಜ್ಞಾನ ಪರಮಾತ್ಮನದ್ದೇ, ಅದನ್ನೆಲ್ಲ ಈಗ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಏನು ನೋಡು ಕೌಂತೇಯ, ಕುಂತಿಪುತ್ರನೇ, ಪ್ರಳಯ ಕಾಲದಲ್ಲಿ ಅಂತ ಏನಿದೆ ಅಲ್ಲಿ ಎಲ್ಲ ಜಡ ಸಹಿತವಾದ ಸಕಲ ಜೀವರಾಶಿಗಳನ್ನೂ ಕೂಡ ಮಾಮಿಕಾಂ ಪ್ರಕೃತಿಂ ಯಾಂತಿ, ನನ್ನ ಅಧೀನದಲ್ಲಿರುವಂತಹ ಪ್ರಕೃತಿ ಶಬ್ದ ವಾಚ್ಯವಾದಂತಹ ಲಕ್ಷ್ಮಿಯಲ್ಲಿ ಲೀನವಾಗತ್ತೆ ಅಂತ ಅರ್ಥ. ಮತ್ತೇನು ಲೀನವಾದರೆ ಮತ್ತೆ ಹೇಗೆ ಮುಗೀತಾ ಅದು ಅಂತಂದರೆ ಇಲ್ಲ, ಲೀನವಾಯಿತು ಮತ್ತೆ ಪುನಃ ಕಲ್ಪದ ಆದಿಯಲ್ಲಿ, ಹೊಸ ಕಲ್ಪದ ಆದಿಯಲ್ಲಿ ಅದೇ ಜೀವರಾಶಿಗಳನ್ನು ವಿಶೇಷವಾಗಿ ನಾನು ನಾನಾ ಪ್ರಕಾರಗಳಿಂದಾಗಿ ಸೃಷ್ಟಿ ಮಾಡ್ತೇನೆ. ನಾವೆಲ್ಲ ಅನ್ಕೊಳ್ಬೋದು, ಅಯ್ಯೋ ಎಷ್ಟು ಕೋಟಿ ಜೀವರಾಶಿಗಳು, ಒಬ್ಬೊಬ್ಬರನ್ನ ಒಂದೊಂದರಲ್ಲಿ ಲಯ ಮಾಡಬೇಕು, ಇಂತಹ ದೊಡ್ಡ ಸ್ಪೇಸ್ ಇದೆ, ಎಷ್ಟು ಬ್ರಹ್ಮಾಂಡ ಇದೆ, ಅದರೆಲ್ಲ ಮಾಡಲಿಕ್ಕೆ ಎಷ್ಟು ಹೊತ್ತು ಬೇಕಪ್ಪ ಅವನಿಗೆ ಅಂತ ನಮಗೆ ಅನ್ನಿಸ್ಬಹುದು. ಏನೂ ಬೇಡ.
ಕುಳಿತಲ್ಲೇ ಎಲ್ಲ ಕೆಲಸ ಬರೀ ಕಣ್ಣಿನ ದೃಷ್ಟಿಯಿಂದ ಆಗ್ತಾ ಇರ್ತದೆ. ಯಾವ ಪ್ರಯಾಸವೂ ಇಲ್ಲ ಪರಮಾತ್ಮನಿಗೆ. ನೋಡಿ, ಅರ್ಥ ನೋಡಿ. ಕೌಂತೇಯ, ಕುಂತಿಪುತ್ರನೇ, ಕೌಂತೇಯ ಕುಂತಿಪುತ್ರನೇ, ಕಲ್ಪಕ್ಷಯೇ ಪ್ರಳಯ ಕಾಲದಲ್ಲಿ, ಕಲ್ಪಕ್ಷಯೇ ಪ್ರಳಯ ಕಾಲದಲ್ಲಿ ಸರ್ವಭೂತಾನಿ, ಸರ್ವಭೂತಾನಿ ಜಡಸಹಿತವಾದ ಜೀವರಾಶಿಗಳು ಸರ್ವಾಣಿ ಭೂತಾನಿ ಜಡಸಹಿತವಾದ ಜೀವರಾಶಿಗಳು ಮಾಮಿಕಾಂ ನನ್ನ ಅಧೀನವಾದ, ಮಾಮಿಕಾಂ ನನ್ನ ಅಧೀನವಾದ ಪ್ರಕೃತಿಂ ಪ್ರಕೃತಿಯನ್ನು, ಪ್ರಕೃತಿಂ ಪ್ರಕೃತಿಯನ್ನು ಯಾಂತಿ ಹೊಂದುತ್ತವೆ, ಅರ್ಥಾತ್ ಲೀನವಾಗುತ್ತವೆ, ಅದರಲ್ಲೇ ಲೀನವಾಗುತ್ತವೆ ಅಂತ ಅರ್ಥ. ಯಾಂತಿ ಲೀನವಾಗುತ್ತವೆ. ಪುನಃ ತಾನಿ ಆ ಜೀವರಾಶಿಗಳನ್ನು, ಪುನಃ ತಾನಿ ಆ ಜೀವರಾಶಿಗಳನ್ನು ಕಲ್ಪಾದವು ಸೃಷ್ಟಿಯ ಆದಿಯಲ್ಲಿ, ಸೃಷ್ಟಿಯ ಆದಿಯಲ್ಲಿ ವಿಸೃಜಾಮ್ಯಹಂ ವಿವಿಧ ಪ್ರಕಾರಗಳಿಂದ ಸೃಷ್ಟಿ ಮಾಡುತ್ತೇನೆ. ವಿಸೃಜಾಮ್ಯಹಂ ವಿವಿಧ ಪ್ರಕಾರಗಳಿಂದ ಸೃಷ್ಟಿ ಮಾಡುತ್ತೇನೆ. ಪ್ರಶ್ನೆ ಇದ್ರೆ ಕೇಳಿ. ಆಚಾರ್ಯ, ಇಲ್ಲಿ ನೀವು ಪ್ರಕೃತಿ ಅಂದ್ರೆ ಅದು ಲಕ್ಷ್ಮಿ, ಆ ಪ್ರಕೃತಿನೂ ಪ್ರಳಯದ ಸಮಯದಲ್ಲಿ ಅವನಲ್ಲೇ ಇರುತ್ತೆ, ಆ ರೀತಿ ಅರ್ಥ ಮಾಡ್ಕೋಬೇಕು, ಸರಿನಾ? ಅಧೀನ ಆದ್ದರಿಂದ ಅವನಲ್ಲೇ ಇರೋದು. ಆದರೆ ಲಕ್ಷ್ಮಿಯ ಒಂದು ರೂಪ ಪ್ರಕೃತಿ ಅಷ್ಟೇ, ಅದಕ್ಕೆ ಅಭಿಮಾನಿ ಆದವಳು ಲಕ್ಷ್ಮೀದೇವಿ. ಆ ಒಂದು ಪ್ರಕೃತಿಯೂ ಕೂಡ ಪರಮಾತ್ಮನಲ್ಲೇ ಇರೋದು, ಅವನ ಉದರದಲ್ಲೇ. ಆದರೆ ಲಕ್ಷ್ಮಿಯ ಮೂಲ ರೂಪ ಆ ಒಂದು ಕೊನೆಯಲ್ಲಿ ವಟಪತ್ರದ ರೂಪದಲ್ಲಿ ಇರ್ತದೆ, ಆಲದೆಲೆಯ ರೂಪದಲ್ಲಿ ಇರ್ತದೆ. ಓಹೋ, ಅದರ ಮೇಲೆ ಪರಮಾತ್ಮ ಬಾಲಕನಾಗಿ ಮಲ್ಕೊಂಡಿರ್ತಾನೆ. ಓಕೆ ಓಕೆ, ಸರಿ ಆಚಾರ್ಯ, ಧನ್ಯವಾದಗಳು. ಸರಿ, ಮುಂದೆ ಹೋಗೋಣ. ಮತ್ತೆ ಅದನ್ನೇ ಹೇಳ್ತಾ ಇದ್ದಾನೆ. ಪ್ರಕೃತಿಂ ಸ್ವಾಮವಷ್ಟಭ್ಯ ವಿಸೃಜಾಮಿ ಪುನಃ ಪುನಃ ಭೂತಗ್ರಾಮಮಿಮಂ ಕೃಸ್ತಂ
ಅವಶಂ ಪ್ರಕೃತೇರ್ವಶಾತ್. ಈಗ ಮಡಿಕೆ ಯಾವುದರಿಂದ ತಯಾರು ಮಾಡ್ತಾರೆ? ಮಣ್ಣಿಂದ. ಮಣ್ಣು. ಮಣ್ಣಿಂದ. ಹಾಗಾದ್ರೆ ಅದಕ್ಕೆ ಚಕ್ರ ಬೇಡವಾ, ದಂಡ ಬೇಡವಾ? ನೀರು ಬೇಕು. ಇದೆಲ್ಲ ಪರಿಕರ ಆಗತ್ತಲ್ಲ ಆಚಾರ್ಯ? ಎಲ್ಲ ಪರಿಕರ. ಆದ್ರೆ ಮೂಲ ವಸ್ತು ಮಣ್ಣು. ಮೂಲ ವಸ್ತು, ಎಸ್, ಮೂಲ ವಸ್ತು ಮಣ್ಣು. ಇರುವಂತಹ ಒಂದು ಮಣ್ಣು ಅದು ಮಡಿಕೆಯಾಗಿ ಪರಿವರ್ತನೆ ಆಗತ್ತೆ. ಅದಕ್ಕೆ ಉಪಾದಾನ ಕಾರಣ ಅಂತ ಕರಿತೇವೆ. ಮೊದಲು ಬೇರೆ ರೂಪದಲ್ಲಿತ್ತು, ಅದೇ ಒಂದು ಮಣ್ಣಿನ ಮುದ್ದೆ ಆಕಾರಕ್ಕೆ ಬಂತು. ಅದು ಹಾಗಾದ್ರೆ ಆ ಒಂದು ಮಡಿಕೆಗೆ ಆ ಮಣ್ಣು ಉಪಾದಾನ ಕಾರಣ ಅಂತಾಯ್ತು. ಹಾಗೆ ನನ್ನ ಅಧೀನದಲ್ಲಿರುವಂತಹ ಈ ಪ್ರಕೃತಿಯು ಎಲ್ಲದಕ್ಕೂ ಕೂಡ ಮುಂದೆ ನಾ ಏನೇನು ಸೃಷ್ಟಿ ಮಾಡ್ತೇನೋ ಎಲ್ಲದಕ್ಕೂ ಕೂಡ ಉಪಾದಾನ ಕಾರಣ. ಉಪಾದಾನ ಅಂದ್ರೆ ಅದೇ ಹೇಳಿದೆ. ಈಗ ಮಣ್ಣೇ ಹೇಗೆ ಮಡಿಕೆಯಾಗಿ ಪರಿವರ್ತನೆ ಆಗತ್ತೋ, ಹೌದಾ? ಹಾಗಾದ್ರೆ ಯಾವುದು ಒಂದು ವಸ್ತು ಇನ್ನೊಂದು ಆಕಾರದಿಂದ ಬದಲಾವಣೆ ಹೊಂದುತ್ತೋ, ಆ ಬದಲಾವಣೆ ಹೊಂದಿದ ವಸ್ತುವಿಗೆ ಹಿಂದೆ ಇದ್ದಂತಹ ಮೂಲ ರೂಪ ಅದು ಅದಕ್ಕೆ ಉಪಾದಾನ ಕಾರಣ. ಈಗ ಮಣ್ಣೆ ಮಡಿಕೆಯಾಗಿ ಬದಲಾವಣೆ ಆಗತ್ತೆ. ಹಾಗಾದ್ರೆ ಆ ಒಂದು ಮಡಿಕೆಗೆ ಮಣ್ಣು ಉಪಾದಾನ ಕಾರಣ. ಹಾಗೆ ಈ ಎಲ್ಲ ಜೀವರಾಶಿಗಳು ಬಂದಿರೋ ಪ್ರಕೃತಿಯ ಮೂಲ ರೂಪ. ಅದು ಪ್ರಕೃತಿಯೇನೆ ಪರಮಾತ್ಮನ ವಿಶೇಷವಾದ ಕ್ರಿಯೆಗಳಿಂದ ಜೀವರಾಶಿಗಳಾಗಿ ಕನ್ವರ್ಟ್ ಆಯಿತು. ಹಾಗಾದರೆ ಈ ಸಮಸ್ತ ಜೀವರಾಶಿಗಳಿಗೆ ಪ್ರಕೃತಿಯು ಉಪಾದಾನ ಕಾರಣ. ನನ್ನ ಅಧೀನದಲ್ಲಿರುವಂತಹ ಪ್ರಕೃತಿಯು ಉಪಾದಾನವನ್ನಾಗಿಸಿಕೊಂಡು ಸಕಲ ಒಂದು ಜೀವರಾಶಿಗಳನ್ನು ನಾನು ಸೃಷ್ಟಿ ಮಾಡ್ತೇನೆ, ಸಕಲ ಒಂದು ಚರಾಚರ ಪ್ರಪಂಚವನ್ನು ನಾನು ಸೃಷ್ಟಿ ಮಾಡ್ತೇನೆ. ಆದರೂ ಆ ಒಂದು ಪ್ರಕೃತಿ ನನ್ನ ಅಧೀನದಲ್ಲಿದೆ, ಆದ್ದರಿಂದ ಅದು ಅಸ್ವತಂತ್ರವಾಗಿದೆ. ಅಕಾರ ಶಬ್ದ ವಾಚ್ಯನಾಗಿರುವಂತಹ ಈ ನನ್ನನ್ನು ಆಶ್ರಯಿಸಿಕೊಂಡು ಈ ಸಕಲ ಜೀವರಾಶಿಗಳು ನನ್ನನ್ನು ಆಶ್ರಯಿಸಿಕೊಂಡು ಅಂದ್ರೇನು? ಎಲ್ಲ ಜೀವರಾಶಿಗಳು ಪ್ರಕೃತಿ ಪರಮಾತ್ಮನನ್ನ. ಆದ್ದರಿಂದ ಅಕಾರ ಶಬ್ದ ವಾಚ್ಯನಾಗಿರುವಂತಹ ನನ್ನನ್ನ ಈ ಸಕಲ ಜೀವರಾಶಿಗಳು ಮತ್ತೆ 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 ಪ್ರಕೃತೇರ್ವಶಾತ್ ಕೃಸ್ತಂ ಅವಶಂ ವಿಸೃಜಾಮಿ, ಪ್ರಕೃತಿಯ ಒಂದು ವಶದಿಂದಾಗಿ ನಾನು ಜೀವರಾಶಿಗಳನ್ನು ನಾನಾ ವಿಧವಾಗಿ ಸೃಷ್ಟಿ ಮಾಡ್ತಾನೇ ಇರ್ತೇನೆ. ನಾನಾ ವಿಧವಾಗಿ ಅನೇಕ ರೀತಿಯಾಗಿ ನಾನು ಈ ಒಂದು ಜೀವರಾಶಿಗಳನ್ನು ಪ್ರಕೃತಿಯನ್ನ ಒಂದು ಅಧೀನದಲ್ಲಿ ಉಪಾದಾನ ಕಾರಣವನ್ನಾಗಿಟ್ಟುಕೊಂಡು ಅಥವಾ ಪ್ರಕೃತಿಯನ್ನೇ ನಾನು ಜೀವರಾಶಿಗಳಾಗಿ ಕನ್ವರ್ಟ್ ಮಾಡ್ತೇನೆ. ಅದೇ ಬೇರೆ ನೋಡಿ. ಈಗ ಮಣ್ಣು ಮಡಿಕೆ ಆದಮೇಲೆ ಮಡಿಕೆ ಬೇರೆ ಮಣ್ಣೇ ಬೇರೆ, ಹೌದಾ? ಆದರೆ ನೀವು ಆ ಮಡಿಕೆಯನ್ನ ಸಂಪೂರ್ಣವಾಗಿ ಧ್ವಂಸ ಮಾಡಿ ಸ್ವಲ್ಪ ಪೀಸ್ ಹೊಳಿಬಾರದು, ಕೊನೆಗೆ ಯಾವ ರೂಪಕ್ಕೆ ಬರುತ್ತದು? ಮಣ್ಣು. ಹಾಗೇನೆ ನಾವು ಕೂಡ ಪ್ರಳಯ ಕಾಲದಲ್ಲಿ ಎಲ್ಲ ರೂಪ ಒಳಗಿರುವಂತಹ ಸತ್ವರಸ್ತುಗಳು ಎಲ್ಲವೂ ಕೂಡ ನಾಶ ಆಯಿತು ಅಂತಂದ್ರೆ ಕೊನೆಗೆ ಎಲ್ಲಿಗೆ ಸೇರಬೇಕು? ಹಾಗಾದ್ರೆ ಪ್ರಕೃತಿಗೆ ಸೇರ್ತು. ಇಷ್ಟೇ. ಇದನ್ನ ಇವತ್ತಿನ ಪಾಠ ಇಲ್ಲಿ ಮುಗಿಸೋಣ. ಇದರ ಅರ್ಥವನ್ನು ನಾಳಿನ ಪಾಠದಲ್ಲಿ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಜೈ ಶ್ರೀಕೃಷ್ಣ.